ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ವಿಂಗ್ ಕಮಾಂಡರ್ ರಾಜೀವ್ ಸರ್ ನಮ್ಮ ಜೊತೆಗೆ ಮಾತಾಡ್ತಿದ್ರು. ಇಸ್ರೇಲ್ ಹತ್ರ ವೆಪನ್ಸ್ ಇರ್ಬೋದು, ನ್ಯೂಕ್ಲಿಯರ್ ವೆಪನ್ಸ್, ಇರಾನ್ ಹತ್ರ ಇರಬಾರ್ದು ಅಂದರೆ ಹೆಂಗೆ ಅಂತ. ಸರ್ ತರ್ಕ ಸರಿಗಿದೆ ಸರ್, ಇವ್ರ ಹತ್ರ ಇದ್ರೆ ಅವ್ರ ಹತ್ರ ಯಾಕೆ ಇರಬಾರ್ದು ಅಂತ. ಬಟ್ ಯಾವ್ಯಾವ ಆಳ್ವಿಕೆಯಲ್ಲಿ ಎಷ್ಟೆಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ನೋಡ್ಬೇಕಲ್ವಾ? ಸರಿ, ಈ ಮಾತುಕತೆ ನಾನೊಂದಷ್ಟು ಪಾಯಿಂಟ್ ಹೇಳ್ತೀನಿ, ತಾವು ಅಷ್ಟು ಪಾಯಿಂಟ್ ಹೇಳ್ಬೋದು. ಈ ಚರ್ಚೆ ಮುಗಿಸೋಕ್ಕಿಂತ ಮುಂಚೆ ಇದು ಭಾರತದ ಕಡೆಯಿಂದ ಏನ್ ನಾವು ನೋಡ್ಬೇಕು ಅನ್ನೋದು ನೋಡು. ಎಸ್, ಓಕೆ. ಈಗ ಭಾರತಕ್ಕೆ ಎದುರಾಗಿರೋ ಟೆರರಿಸಮ್ ಯಾವ ಫಿಲಾಸಫಿ ಇದು? ಆಸ್ ಪರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ, ಇಸ್ಲಾಮಿಕ್ ಸುನ್ನಿ ವಹಾಬಿ, ಹಿಜ್ಬುಲ್ ಮುಜಾಹಿದ್ದೀನ್, ಅಲ್ ಬದರ್, ಯಾವುದೇ ಲಿಸ್ಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್ ಆದ್ರೂ ದಟ್ ಕಮ್ಸ್ ಫ್ರಮ್ ಸುನ್ನಿ ವಹಾಬಿಸಮ್ ಆರ್ ಹೌದು ಸುನ್ನಿ ಸೆಕ್ಟ್. ಯಾವುದೇ ಲಿಸ್ಟೆಡ್ ಟೆರರಿಸ್ಟ್ ಎಂಟಿಟಿ ಇಲ್ಲ ವಿಚ್ ಇಸ್ ಶಿಯಾ ಅಂಡರ್ ದ MHA ವೆಬ್ಸೈಟ್. ಮೊದಲನೇದಾಗಿ. ಎರಡನೇದಾಗಿ, ನಮಗೆ ಒಂದು ಆರ್ಚ್ ಎನಿಮಿ ಅಥವಾ ನಮ್ಮ ದೇಶಕ್ಕೊಂದು ಕಷ್ಟ ಇದೆ ಅಂದ್ರೆ ಯಾರಿಂದ ಇದೆ? ಪಾಕಿಸ್ತಾನ್ ಕಡೆ. ಹೌದು. ಪಾಕಿಸ್ತಾನದ ಒಂದು ಫಿಲಾಸಫಿ ಏನು? ಸುನ್ನಿ ವಹಾಬಿಸಮ್. ನಮಗೆ ಅವನ ಮೇಲೆ ನಾಳೆ ಯುದ್ಧ ಆಡದೆ ಒಂದು ಲಿವರೇಜ್ ಬರಬೇಕು ಅಂದ್ರೆ ಹೇಗ್ ನಾವು ತರಬಹುದು? ಅವನ್ ಈಸ್ಟರ್ನ್ ಬಾರ್ಡರ್ ಅಲ್ಲಿ ಹಿ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಇರಾನ್ ವಿಚ್ ಇಸ್ ಪೊಲಿಟಿಕಲಿ ಅಗೇನ್ಸ್ಟ್ ಹಿಮ್. ಅಗ್ರೀಡ್. ಓಕೆ. ನೀವು ಇರಾನ್ ನಲ್ಲಿ ಒಂದು ರೆಜಿಮ್ ಚೇಂಜ್ ಮಾಡಿ ಒಂದು ಪ್ರೋ ಅಮೆರಿಕನ್ನೋ ಅಥವಾ ಬಾಲ್ಕನೈಸ್ ಮಾಡ್ತೀರಾ ಇರಾನ್ ನ ಇಂಟು 4-5 ಪ್ರಾವಿನ್ಸಸ್ ಮಾಡಿದ್ರೆ ನೀವು ಲಿವರೇಜ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗುತ್ತಾ? ಈ ವಿಷಯದಲ್ಲಿ ನಾನು ಕಂಪ್ಲೀಟ್ಲಿ ನಿಮ್ಮ ಜೊತೆಗಿದ್ದೀನಿ. ಅಮೆರಿಕದ ಪಪೆಟ್ ಆಗಿರುವ ರೆಜಿಮ್ ಒಂದು ಬರಬಾರದಲ್ಲಿ. ಅಮೆರಿಕದ ಪಪೆಟ್ ಆಗಿರುವ ರೆಜಿಮ್ ಬರಬಾರದು ಇರಾನ್ನಲ್ಲಿ. ಆದರೆ ದಿನ ಬೆಳಗಾದ್ರೆ ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್, ಡೆತ್ ಟು ಜ್ಯೂಸ್ ಅನ್ನುವ ಮಂತ್ರ ಪಠಣೆ ಮಾಡುವ ರೆಜಿಮ್ ಕೂಡ ಇರಬಾರ್ದು ಅಂತ. ಸರಿ, ಅದಕ್ಕೆ ನೀವು ಹೇಳೋದನ್ನ ಒಪ್ತೀನಿ. ಬಟ್ ಇರಾನ್ ಈ 1979ನೇ ಇಸ್ವಿ ಆದ್ಮೇಲೆ ಯಾವಾಗ ಇಸ್ಲಾಮಿಕ್ ರೆವಲ್ಯೂಷನ್ ಆಯ್ತು ಅಥವಾ ಅದಕ್ಕಿಂತ ಮುಂದೆ ಪೆಲ್ವಿ ಅವರೇ ತಗೊಳ್ಳೋಣ, ಯಾವ್ದಾದ್ರು ದೇಶದ ಮೇಲೆ ಯುದ್ಧಕ್ಕೆ ಹೋಗಿದ್ಯಾ ತಾನೆ? ಇಲ್ಲ. ಹೋಗಿಲ್ಲ ತಾನೆ? ಇಲ್ಲ. ಯಾವಾಗ್ಲೂ ಇವಾಗಿನ ಗಲಾಟೆ ನೋಡಿದ್ರು ದೇ ಆರ್ ಅಟ್ಯಾಕಿಂಗ್ ಆಯಿಲ್ ಅಂಡ್ ಗ್ಯಾಸ್ ಫೀಲ್ಡ್ಸ್. ಯಾವಾಗ ತಮ್ಮ ಲೇಟ್ ಬಿತ್ತೋ ಪ್ರತಿ ಉತ್ತರ ಕೊಡ್ತಿದ್ದಾರೆ. ನ್ಯೂಕ್ಲಿಯರ್ ಸೈಟ್ಸ್ ಡಿಮೋನಾ ಮೇಲೆ ಅಟ್ಯಾಕ್ ಮಾಡಿದ್ದು ತಮ್ಮ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಓಕೆ ಪ್ರತಿ ಉತ್ತರ ಕೊಡ್ತಿದ್ದಾರೆ ಹೊರತು ತಾವು ಮುಂದಾಗಿ ಹೋಗಿ ಹೊಡಿತಾ ಇಲ್ಲ ಯಾವ್ದನ್ನೇ. ಸೊ ದೇ ಆರ್ ಬಿಹೇವಿಂಗ್ ಆಸ್ ಮೆಚೂರ್ಲಿ ಆಸ್ ಎನಿ ಅದರ್ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಗವರ್ಮೆಂಟ್. ಓಕೆ. ಸೊ ನಾವು ಅವ್ರ ಮೇಲೆ ಹಾರ್ಡ್ ಲೈನು ಅವರು ಈ ತರ ಮಾತಾಡ್ತಾರೆ. ಮುಂಚೆ ಪ್ರೇಮ್ ಸರ್ ಹೇಳಿದ್ರು we should look at actions and not talks anta. Sir, which democratically elected government harbors the terror organization like Hezbollah, Houthi and supplies weapon to Hamas? The greatest terrorist organizations in the world are all sponsored by US and the West and Europe. ನೀವು ಆಫ್ರಿಕಾಗ ಹೋಗಿ ನೋಡಿ ಸರ್, ಅಲ್ಲಿರೋ ಟೆರರಿಸ್ಟ್ ಆ ಕಾಂಟಿನೆಂಟ್ ಅನ್ನು ಧ್ವಂಸ ಮಾಡಿರೋದೇ ಯುರೋಪಿಯನ್ಸ್, ಫ್ರಾನ್ಸ್ ಮತ್ತೆ ಇತರೆ ದೇಶಗಳು. ಆಯ್ತಪ್ಪ, ಅಮೆರಿಕದ ಅಮೆರಿಕಕ್ಕೆ ಇನ್ನೊಂದು ದೇಶದ ನೆಲದ ಮೇಲೆ ಆಸಕ್ತಿ ಇದೆ, ಪೆಟ್ರೋಲಿಯಂ ಮೇಲೆ ಆಸಕ್ತಿ ಇದೆ, ಮೆಟಲ್ ಮೇಲೆ ಆಸಕ್ತಿ ಇದೆ ಅನ್ಕೊಳ್ಳೋಣ, ರೇರ್ ಅರ್ತ್ ಮಿನರಲ್ಸ್ ಮೇಲೆ ಆಸಕ್ತಿ ಇದೆ. ಇರಾನಿಗೆ ಅಂಥ ಯಾವ ಆಸಕ್ತಿ ಇಸ್ರೇಲ್ ಮೇಲೆ ಇರೋದು? ಇರಾನ್ ಯಾವ ಆಸಕ್ತಿನೂ ಇಲ್ಲ ಸರ್ ಇಸ್ರೇಲ್ ಮೇಲೆ. ಮತ್ತೆ ಇರೋದೇನು? See, it is a hardline Islamic state. There is no doubt about it. But ಆ hardline ಇರೋದು ಅವರ ಒಂದು ವ್ಯವಸ್ಥೆ. ನಮ್ಮ ವ್ಯವಸ್ಥೆ ಸರಿ ಇದೆ, ಆ ವ್ಯವಸ್ಥೆನೂ ಅಲ್ಲೇ ಇರಬೇಕು ಅನ್ನೋದು ನನ್ನ ಪ್ರಕಾರ ತಪ್ಪು. ಅವ್ರಿಗೇನ್ ವ್ಯವಸ್ಥೆ ಬೇಕು? ಇಫ್ ದೇ ಆರ್ ನಾಟ್ ಡಿಸ್ಟರ್ಬಿಂಗ್ ಅದರ್ಸ್, ವಾಟ್ ಇಸ್ ಅವರ್ ಪ್ರಾಬ್ಲಮ್? ನೋ, ಅದರ್ಸ್ ಲಿಸ್ಟ್ ಅಲ್ಲಿ ಇಸ್ರೇಲ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಇಸ್ರೇಲ್ ಬಿಟ್ಟು ನೀವು ಮಾತಾಡ್ತಾ ಇದ್ದೀರಿ. ಅಲ್ಲ, ಈ ಇಸ್ರೇಲ್ನೇ ತಗೊಳ್ಳಿ. ನೀವು ಹಿಜ್ಬುಲ್ಲಾ ಅಂತ ಹೇಳಿದ್ರಿ. ಹಿಜ್ಬುಲ್ಲಾ ಹೇಗ್ ಬಂತು? ಶುರುವಾಗಿದ್ದು ಹೇಗೆ? 1982ರಲ್ಲಿ ಲೆಬನನ್ ಅಟ್ಯಾಕ್ ಮಾಡಿದ್ ಯಾರು? ಸೊ ಏನಾಗುತ್ತೆ ಗೊತ್ತಾ, ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹಿಜ್ಬುಲ್ಲಾ 300 ಜನನ್ ಸಾಯಿಸ್ತು, 200 ಜನನ್ ಸಾಯಿಸ್ತು ಅಂತ ಒಂದು ನೆರೆಟಿವ್ ಮಾತಾಡ್ತೀವಿ. ಹಿಜ್ಬುಲ್ಲಾ ಯಾಕಾಯ್ತು ಅನ್ನೋ ನೆರೆಟಿವ್ ಎಲ್ಲೂ ಬರಲ್ಲ. ಸರ್ ಯಾಕಾಯ್ತು? ಅಲ್ಲ, ಒಂದು ನಿಮಿಷ ಸರ್. ಹಿಜ್ಬುಲ್ಲಾಗೆ ಒಂದು ಭಯೋತ್ಪಾದಕ ಸಂಘಟನೆಯಾಗಿ ವೆಪನ್ಸ್ ತಗೊಂಡು ದಾಳಿ ಮಾಡುವ ಅಧಿಕಾರ ಇದೆ ಅನ್ನುವುದಾದರೆ
ಕಾಶ್ಮೀರಿ ಪಂಡಿತರಿಗೆ ಅದಕ್ಕಿಂತ ದೊಡ್ಡ ದೊಡ್ಡ ಅವಶ್ಯಕತೆ ಇದೆ ಸರ್. ಇವನ್ ದೇ ಆರ್ ಬೀನ್ ಥ್ರೋನ್ ಔಟ್. ಸರಿ ಅಂತ ಹೇಳ್ತಿಲ್ಲ, ತಾವು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಿಸ್ಕೋಟ್ ಮಾಡ್ತಿದ್ದೀರಾ. ನಾನು ಅವ್ರು ಮಾಡ್ತಿರೋದು ಸರಿ ಅಂತ ಹೇಳ್ತಿಲ್ಲ. ನಾನ್ ಹೇಳಿದ್ದೇನು, ದೇ ಹ್ಯಾವ್ ಫ್ರಮ್ ದೇರ್ ಸೈಡ್ ಎ ರೀಸನ್ ಫಾರ್ ಡೂಯಿಂಗ್ ಇಟ್. ಅವ್ರು ಮಾಡ್ತಿರೋದು ಸರಿ ಅಂತ ನಾನು ಖಂಡಿತ ಹೇಳ್ತಿಲ್ಲ. ಹಾಗಂತ ಇಸ್ರೇಲ್ ಮಾಡಿರೋದು ಸರಿ ಅಂತ ತಾವ್ ಹೇಳ್ತಿದ್ರಲ್ಲ, ಅದು ತಪ್ಪು ಸರ್. ಇಸ್ರೇಲ್ ಮಾಡಿರೋದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಅದೇ ತನ್ನ ಮೇಲೆ ನಡೆದ ದಾಳಿಗೆ ಪ್ರತಿ ದಾಳಿ ನಡೆಸುವಾಗ ಪ್ರತಿ ದಾಳಿಯ ಇಂಟೆನ್ಸಿಟಿ ಎಷ್ಟಿರಬೇಕು ಅನ್ನೋದನ್ನು ಆ ದೇಶ ಮಿಸ್ಜಡ್ಜ್ ಮಾಡುತ್ತೆ. ಇಂಟೆನ್ಸಿಟಿ ಇಸ್ ಮಚ್ ಮೋರ್. ಐ ಡೋಂಟ್ ಅಗ್ರಿ ಟು ಇಟ್. ಹಂಗಂತ ಪ್ರತಿ ದಾಳಿ ಮಾಡುವ ಅಧಿಕಾರ ಅವ್ರಿಗಿಲ್ಲ ಅಂತ ಹೇಳಬೇಡಿ. ಪ್ರೇಮ್ ಶೇಖರ್ ಸರ್, ನಿಮ್ಮ ಲೆಕ್ಕಾಚಾರ ಈ ಯುದ್ಧ ಕೊನೆಗಾಣುವುದು ಹೇಗೆ ಮತ್ತು ಯಾವಾಗ? ಒಂದೇ ನಿಮಿಷ ಸರ್. ಹಿಜ್ಬುಲ್ಲಾ ಬಗ್ಗೆ ನಾವು ನಮ್ಮ ರೆಜಿಮ್ ಚೇಂಜ್ ಮಾಡಿ ಆಗಿದೆ. ಯಾಕಂದ್ರೆ ಎಲ್ಲಾ ಆಯೋತಲಗಳು ಮತ್ತೆ ಟಾಪ್ ಇದು ಹೊರಟೋಗಿದೆ ಅಂದ್ಕೊಂಡು ಇದರ ಅರ್ಥ ರೆಜಿಮ್ ಫುಲ್ ಚೇಂಜ್ ಆಗಿದೆ ಅಂತ ಅವ್ರು ಹೇಳಿದ್ರು ಸಹ ಅದ್ರಲ್ಲಿ ಏನನ್ನ ನಾವು ಹುಡುಕ್ಬೇಕು ಅಂತ ನೋಡಿ. ಮಸೂದ್ ಪೆಜೆಶ್ಕಿಯಾನ್ ಇದಾರಲ್ಲ, ಇರಾನ್ ನ ಓನ್ಲಿ ಮಾಡರೇಟ್ ವಾಯ್ಸ್, ಬಹುಶಃ ಅವರನ್ನ ಮುಂದಿಟ್ಕೊಂಡು ಅವರನ್ನ ಇರಾನ್ ನಲ್ಲಿ ಒಂದು ವಿಂಡೋ ಆಗಿ ಇಟ್ಕೊಂಡು ಇರಾನ್ಗೆ ಆಕ್ಚುಲಿ ಡೊನಾಲ್ಡ್ ಟ್ರಂಪ್ ಪ್ರವೇಶಿಸುವ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಬಹುಶಃ ಅದನ್ನ ಅಬ್ಬಾಸ್ ಅರಾಗ್ಚಿ ಅದಕ್ಕೆ ಅಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈ ಯುದ್ಧ ಇನ್ನೂ ಹಲವಾರು ದಿನಗಳು ಕಂಟಿನ್ಯೂ ಆಗ್ತದೆ. ಬಹುಶಃ ಪೆಜಿಶ್ಕಿಯಾನ್ಗೆ ಫುಲ್ ಅಥಾರಿಟಿ ಸಿಕ್ಕಿ ಅವರು ನೆಗೋಷಿಯೇಟಿಂಗ್ ಟೇಬಲ್ಗೆ ಬಂದ್ರೆ ಶಾಂತಿ ಬೇಗ ಬರ್ತದೆ ಸರ್. ಸೊ ಹೀಗಾಗಿ ಯುದ್ಧದ ಅಂದ್ರೆ ಇರಾನ್ ಇಂಟರ್ನಲ್ ಪಾಲಿಟಿಕ್ಸ್ ಎಲ್ಲ ದಟ್ ವಿಲ್ ಡಿಟರ್ಮಿನ್ ದ ಕೋರ್ಸ್ ಆಫ್ ದಿಸ್ ವಾರ್. ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ವಿಂಗ್ ಕಮಾಂಡರ್. ಥ್ಯಾಂಕ್ ಯು ಪ್ರೊಫೆಸರ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.